ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಸ್ಮಯ ಡೈರೀಸ್. ಇವತ್ತು ಫ್ರೈಡೇ, ಶುಕ್ರವಾರ ಬಂದರೆ ಸಾಕು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು. ಹಾಗೆ ಇವತ್ತು ಯಾವ ಸಿನಿಮಾ ರಿಲೀಸ್ ಆಗಿರುತ್ತೆ ಅಂತ ಎಕ್ಸೈಟ್ಮೆಂಟಲ್ಲಿ ನಾನು ಇರ್ತೀನಿ. ಅದರಲ್ಲೂ ಇವತ್ತು ನಾನು ಮೈಸೂರಲ್ಲೇ ಇದ್ದೆ, ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಹೊರಟಿದ್ದು ಚಾಮುಂಡಿ ಬೆಟ್ಟಕ್ಕೆ. ಸೊ ನಾನು ಎವ್ರಿ ಟೈಮ್ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಮೊದಲು ಚಾಮುಂಡೇಶ್ವರಿ ಅಮ್ಮನವರ ಪಾದ, ಸೊ ಅಮ್ಮನವರ ಪಾದಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ನಂತರನೇ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗೋದು. ನಾನಂತೂ ಚಾಮುಂಡಿ ಬೆಟ್ಟಕ್ಕೆ ಅದು ಎಷ್ಟು ಸರ್ತಿ ಬಂದಿದ್ದೀನಿ ಅಂತ ನಂಗೆ ಕೌಂಟ್ ಮಾಡೋದಕ್ಕೆ ಆಗಲ್ಲ. ನಂಗೆ ಅದು ಏನೇ ವರ್ಕ್ ಇರಲಿ, ಏನೇ ಇರಲಿ, ನನಗೆ ಅಮ್ಮನ ನೋಡಬೇಕು ಅಂದ ತಕ್ಷಣ ನಾನು ಓಡಿ ಓಡಿ ಬಂದುಬಿಡ್ತೀನಿ. ನನಗಂತೂ ನನ್ನ ಈ ಒಂದು ತಾಯಿಯ ಮಡಿಲಲ್ಲಿ ಸಿಗೋ ನೆಮ್ಮದಿ ಎಲ್ಲೂ ನನಗೆ ಸಿಗಲ್ಲ. ಅದನ್ನ ವರ್ಣನೆ ಮಾಡೋದಕ್ಕೂ ನನಗಾಗಲ್ಲ ಈ ಪದಗಳಲ್ಲಿ. ಬಟ್ ಪ್ರತಿ ಸಲ ಬಂದಾಗೂ, ಪ್ರತಿ ವಾರ ಬಂದಾಗಲೂ ಅದೇ ಎಕ್ಸೈಟ್ಮೆಂಟ್, ಅದೇ ಎನರ್ಜಿ. ಒಂದು ಸರ್ತಿ ಅಮ್ಮನ್ನ ನೋಡಿಕೊಂಡು, ಕಣ್ತುಂಬ ನೋಡ್ಕೊಂಡು ದರ್ಶನ ಮಾಡಿಕೊಂಡು ಆಚೆ ಬಂದಾಗ ಆಗೋ ನೆಮ್ಮದಿ ಇದೆಲ್ಲ ನನಗಂತೂ, ನನಗೆ ಈ ಭೂಮಿ ಮೇಲೆ ಒಂದು ಹ್ಯಾಪಿಯೆಸ್ಟ್ ಪ್ಲೇಸ್ ಎಲ್ಲಿ ಅಂದರೆ ಅದು ಚಾಮುಂಡಿ ಬೆಟ್ಟದಲ್ಲಿ. ನನಗೆ ಅಮ್ಮ ಅಂದರೆ ಪ್ರಾಣ ಥರ. ಶಿ ಈಸ್ ಎವ್ರಿಥಿಂಗ್ ಟು ಮೀ, ಅಷ್ಟೇ ನಾನು ಹೇಳ್ಬೋದು. ನನ್ನ ಮುದ್ದು ಬಂಗಾರಿ ಅವಳು. ಇವತ್ತಂತೂ ತುಂಬ ಚೆಂದ ಕಾಣ್ತಾ ಇದ್ಲು. ಸೊ ತುಂಬ ಚೆನ್ನಾಗಿ ಕಣ್ತುಂಬ ದರ್ಶನ ಮಾಡಿಕೊಂಡು ಅಭಿಷೇಕನ ಮುಗಿಸ್ಕೊಂಡು ಪ್ರಸಾದ ಇಸ್ಕೊಂಡು ಆಚೆ ಬಂದೆ. ನಾನಂತೂ ನಿಜವಾಗ್ಲೂ ಗಾಡ್ಸ್ ಫೇವ್ರೆಟ್ ಕಿಡ್ ಅಂತಲೇ ಹೇಳ್ಕೊಂಡು ಕೆಳಗಿಳ್ದು ಬಂದೆ. ಟೆಂಪಲಿಂದ ನಾನು ಬಂದಿದ್ದು ಮನೆಗೆ ಬಂದ ತಕ್ಷಣ ಘಮ ಘಮ ಅಂತಿತ್ತು. ಮಮ್ಮಿ ಬೆಳಗ್ಗೆನೇ ಬೇಗ ಎದ್ದು ಕಿಚನಲ್ಲಿ ಎಲ್ಲ ತರಕಾರಿಗಳನ್ನ ಚಾಪ್ ಮಾಡಿಕೊಂಡು ಅವರು ನನಗೆ ಪುಲಾವ್ ಮಾಡಿದರು, ಹಾಗೆ ಪಲ್ಯ ಮಾಡಿದರು. ನನಗೆ ತರಕಾರಿ ಪಲ್ಯ ಅಂದರೆ ತುಂಬ ಇಷ್ಟ. ಎಲ್ಲ ತರಕಾರಿ ಮಿಕ್ಸ್ಡ್ ಪಲ್ಯ ಇರುತ್ತಲ್ಲ ಅದು. ಸೊ ಅದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾನು ಬಂದಿದ್ದು ಕೆಫೆಗೆ. ಸೊ ಕೆಫೆಗೆ ಬಂದ ತಕ್ಷಣ ನಿಧಿ ಅಂತ ಹೇಳಿ ನನಗೆ ಕಾಫಿ ಮಾಡಿ ನೋಡ್ಬೋದು. ಕಾಫಿ ಮೇಲೆ ಎಲ್ಲರೂ ಹಾಟ್ ಹಾಕ್ಬಿಟ್ಟು ಕೊಡ್ತಾರೆ. ಫಸ್ಟ್ ಟೈಮ್ ನಮ್ಮ ಈ ನಿಧಿ ಏನಪ್ಪ ಇದು ಟೆಡಿ ಬೇರ್, ಇದು ಟೆಡಿ ಬೇರ್ ತರ ಇರೋರು ಕಮೆಂಟ್ ಹಾಕಿ ಟೆಡಿ ಬೇರ್ ಅಂತ, ಇಲ್ಲ ಅಂದ್ರೆ ಇದು. ಹಾಗೆ ನಾನು ನಿಧಿಗೆ ಸುಮ್ಮನೆ ಗೋಳಿಕೊಳ್ತಿದ್ದೆ. ಎಲ್ಲ ಕೆಫೆಯಲ್ಲಿ ಡಿಸೈನ್ ಮಾಡಿಕೊಡ್ತಾರೆ ಹಾಟ್ ಶೇಪ್ ಎಲ್ಲ, ನೀನು ನೋಡು ನನಗೆ ಭೂತ ಕೊಟ್ಟಿದ್ಯಾ ಅಂತ ಸುಮ್ಮನೆ ಗೋಳಿಕೊಳ್ತಿದ್ದೆ. ಹಾಗೆ ನಾನು ನನ್ನ ಫ್ರೆಂಡಿಗೆ ವೆಯ್ಟ್ ಮಾಡ್ತಾ ಇದ್ದೆ. ಮೈಸೂರಿಯನ್ಸ್ಗೆ ಅವ್ರ ಪರಿಚಯ ಇರುತ್ತೆ ಶ್ರೇಯಸ್ ದೇವನವ್ರು ಯಾರು ಅಂತ. ಸೊ ಹಾಗೆ ನಿಮಗೆಲ್ಲ ಗೊತ್ತಾ, ಮೈಸೂರು ದಸರಾ ಈಸ್ ಇನ್ಕಂಪ್ಲೀಟ್ ವಿತೌಟ್ ಶ್ರೇಯಸ್ ದೇವನವ್ರ ಫೋಟೋಗ್ರಫಿ. ಸೊ ಅವ್ರ ಇಡನ್ ಟ್ಯಾಲೆಂಟ್ಸ್ ತುಂಬ ಇದೆ, ಬಟ್ ಅವರ ಒಂದು ಇಡನ್ ಟ್ಯಾಲೆಂಟ್ ನಿಮಗೆ ತೋರಿಸ್ತೀನಿ ನೋಡಿ. ಪಾಲ್ಗಡಲ ಕಡೆವಾಗಲಿ ಜನಿಸಿದಂತೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ. ಪಾಲ್ಗಡಲ ಕಡೆವಾಗಲಿ ಜನಿಸಿದಂತೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ. ಪ್ರೇಮಾನುರಾಗದಿ ಕೈ ಹಿಡಿದೆ ನಿನ್ನನ್ನು ಪಡೆದು. ರೀಸೆಂಟಾಗಿ ಅವ್ರ ಬರ್ಡೇ ಇತ್ತು. ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್ ಶ್ರೇಯಸ್ ಅಂತ ವಿಶ್ ಮಾಡ್ತಾ ಅವ್ರಿಗೆಲ್ಲ ಒಳ್ಳೆಯದಾಗಲಿ. ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್ ಟು ಹಿಮ್. ಹಾಗೆ ನಿಮಗೆ ಅವ್ರ ವಾಯ್ಸ್ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ನಾನು ಅವ್ರನ್ನ ಮೀಟ್ ಮಾಡಿದಾಗ ಇನ್ನೂ ಹೆಚ್ಚಾಗಿ ಹಾಡುಗಳನ್ನ ಆಡಿಸಿ ಅಪ್ಲೋಡ್ ಮಾಡ್ತೀನಿ. ಸೊ ಅವರು ಮೀಟ್ ಮಾಡಿ ಹೊರಟರು. ಅಲ್ಲಿಂದ ನಾನು ಒಂದು ಬಿಸಿಯಾಗಿರೋ ಅಮೆರಿಕಾನೋ ಬ್ಲ್ಯಾಕ್ ಕಾಫಿ ಆರ್ಡರ್ ಮಾಡಿ ನಾನು ನನ್ನ ಗ್ರ್ಯಾಟಿಟ್ಯೂಡ್ ಜರ್ನಲ್ ಪ್ರಾಕ್ಟೀಸ್ ಮಾಡೋಕ್ಕೆ ಕೂತ್ಕೊಂಡೆ. ಸೊ ನಾನು ಚಾಲೆಂಜ್ ತೊಗೊಂಡಿದ್ದೆ 365 ಡೇಸ್ ಸ್ಪಿಯರ್ ಆಫ್ ಸೈಲೆನ್ಸ್ ಪ್ರಾಕ್ಟೀಸಲ್ಲಿ. ಇವತ್ತು ಡೇ 240 ಆಲ್ರೆಡಿ ಇದ್ದೀವಿ. ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್, ಕಂಪ್ಲೇಂಟ್ ಲೆಸ್, ಗ್ರ್ಯಾಟಿಟ್ಯೂಡ್ ಮೋರ್ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ. ಸೊ ಗ್ರ್ಯಾಟಿಟ್ಯೂಡ್ ಜರ್ನಲ್ ಪ್ರಾಕ್ಟೀಸ್ ಮುಗಿಸಿ ಬ್ಲೆಸ್ಸಿಂಗ್ಸ್ ಬರೆದು ಅಫರ್ಮೇಷನ್ಸ್ ಮಾಡಿ ಮನಿ ಮ್ಯಾಗ್ನೆಟ್ ಮಾಡಿ ಅಲ್ಲಿಂದ ನಾನು ಬಂದಿದ್ದು ಅರಮನೆ ಕಡೆಗೆ. ಯಾಕಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರ್ಬೋದು, ದಸರಾ ಟೈಮಲ್ಲಿ ಗಜಪಡೆಗಳು ಯಾವಾಗಲೂ ಅಲ್ಲೇ ಇರುತ್ತೆ. ಸೊ ಗಜಪಡೆಗಳನ್ನ ನೋಡ್ತಾ, ಹಾಗೆ ಯಾವ್ಯಾವ ಆನೆ ಅಂತ ಮಾತ್ರ ಕೇಳಬೇಡಿ, ನನಗೆ ಎಲ್ಲ ಹೆಸರುಗಳು ಮರ್ತೇ ಹೋಗ್ಬಿಡುತ್ತೆ. ಬಟ್ ಐ ನೋ ಓನ್ಲಿ ಫ್ಯೂ. ಭೀಮಾ ಇಸ್ ಮೈ ಫೇವ್ರೇಟ್. ಭೀಮನ ಮಾತಾಡಿಸ್ಕೊಂಡು ಹಾಗೆ ಫೋಟೋ ವೀಡಿಯೋಸ್ಗಳನ್ನ ತಕ್ಕೊಂಡು ನಾನು ಬಂದೆ. ನಿಮಗೂ ಆನೆಗಳನ್ನ ನೋಡೋ ಅವಕಾಶ ಇದೆ. ಸೊ ಆನೆಗಳನ್ನ ನೀವು ಅರಮನೆ ನೋಡೋಕ್ಕೆ ಅಂತ ಹೋಗಿ ಬೇಕಾದರೂ ಆನೆಗಳನ್ನ ನೋಡ್ಬೋದು. ಹಾಗೆ ವಾಕಿಂಗ್ ಅಂತ ಬರುತ್ತೆ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಟೈಮ್ ಸಹ. ತುಂಬ ಹತ್ತಿರದಿಂದನೇ ನೀವುಗಳು ಆನೆಗಳನ್ನ ನೋಡ್ಬೋದು. ಸೊ ಇದೊಂದು ಸುವರ್ಣ ಅವಕಾಶ ಅಲ್ವಾ ನಮಗೆ. ದಸರಾ ಟೈಮಲ್ಲಿ ಅಂಬಾರಿ ಹೊರೋ ಆನೆಗಳಾಗಿರ್ಬೋದು, ಅಥವಾ ಈ ಟೈಮಲ್ಲಿ ನಮಗೆ ಹತ್ತಿರದಿಂದ ಆನೆಗಳನ್ನ ನೋಡೋ ಅವಕಾಶ ನಮಗಿದೆ. ಅಲ್ಲಿಂದ ನಾನು ಬಂದಿದ್ದು PVRಗೆ. ಶುಕ್ರವಾರ ಬಂದರೆ ನೋಡಿ ನನಗೆ ಚಾಮುಂಡಮ್ಮನ ದರ್ಶನ ಮಾಡೋದು ಎಷ್ಟು ಎಕ್ಸೈಟ್ಮೆಂಟು, ಅದೇ ರೀತಿ ಇವತ್ತು ಯಾವ ಸಿನಿಮಾ ರಿಲೀಸ್ ಆಗಿರುತ್ತೆ ಅನ್ನೋದು ನನಗೆ ತುಂಬ ಖುಷಿ ಕೊಡುತ್ತೆ. ಸೊ ಇವತ್ತು ಹಂದೊಂದಿತ್ತು ಕಾಲ ಅಂತ ಹೇಳಿ ವಿನಯ್ ರಾಜ್ಕುಮಾರ್ ಅವ್ರದ್ದು ಸಿನಿಮಾ ರಿಲೀಸ್ ಆಗಿತ್ತು. ಪುನೀತ್ ರಾಜ್ಕುಮಾರ್ ಸರ್ ಇದ್ದಾಗ ಅದಕ್ಕೆ ಮುಹೂರ್ತ ಮಾಡಿದರು. ಎಷ್ಟು ಮೆಮೋರೀಸ್ ಅಲ್ವಾ. ಲೈಕ್
ಈ ಒಂದು ಸಿನಿಮಾದಲ್ಲಿ ನನಗೆ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್, ನಿಮಗೂ ಎಲ್ಲ ಫೇವ್ರೆಟ್ ಆಗಿರುತ್ತೆ, ಮುಂಗಾರು ಮಳೆಯಲ್ಲಿ ಅಂತ ಕಮೆಂಟ್ ಮಾಡಿ. ಲೈಕ್ ಆ ಸಾಂಗ್ನ ಕೇಳಿದ ಮೇಲೆ ನನಗಂತೂ ಅದು ಒಂದು ಫೇವ್ರೆಟ್ ಲಿಸ್ಟಲ್ಲೇ ಇತ್ತು. ರಿಪೀಟೆಡ್ ಮೋಡಲ್ಲಿ ಆ ಸಾಂಗ್ ನಾನು ಕೇಳ್ತಾ ಇದ್ದೆ. ಹಾಗೆ ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೆ. ಸೊ ಫೈನಲಿ ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಕನ್ನಡ ಸಿನಿಮಾ ರಿಲೀಸ್ ಆಗಿದೆ. ಥಿಯೇಟರಲ್ಲಿ ಬಂದು ನೀವು ಅದನ್ನು ಸಿನಿಮಾ ನೋಡ್ಬೋದು. ಸಿನಿಮಾ ನಾನು ಕಂಪ್ಲೀಟಾಗಿ ನೋಡಿದೆ. 2.5 hours ಸಿನಿಮಾ ಇದೆ. ತುಂಬ ಬ್ಯೂಟಿಫುಲ್ ಸಿನಿಮಾ. ಇತ್ತೀಚೆಗೆ ಬಂದಂಥ ಸಿನಿಮಾಗಳಲ್ಲಿ ಅಂದೊಂದಿತ್ತು ಕಾಲ ಈಸ್ ಒಂದು ತುಂಬ ನನ್ನ ಜೀವನಕ್ಕೆ ತುಂಬ ಹತ್ತಿರವಾದ ಸಿನಿಮಾ ಇದು. ರಿಲೇಟೆಡ್ ಟು ಡೈರೆಕ್ಷನ್ ಬಗ್ಗೆ ಇತ್ತು. ಸೊ ತುಂಬ ಮೋಟಿವೇಶನ್ ಅನಿಸ್ತು, ಇನ್ಸ್ಪಿರೇಷನ್ ಅನಿಸ್ತು. ಆ್ಯಂಡ್ ಡೈರೆಕ್ಷನ್ ಅನ್ನೋದು ಎಷ್ಟು ಕಷ್ಟ ಅನ್ನೋದನ್ನ ತುಂಬ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ತುಂಬ ಎಮೋಷ್ನಲಿ ಕನೆಕ್ಟೆಡ್ ಆಗಿತ್ತು ನನಗೆ. ಆ್ಯಂಡ್ ಈ ಒಂದು ಫೇವ್ರೆಟ್ ಸಾಂಗಿಗೋಸ್ಕರನೇ ನಾನು ಬಂದಿದ್ದೆ. ಬಟ್ BGM ಆಗಿರ್ಬೋದು ಎಲ್ಲ ಚೆನ್ನಾಗಿತ್ತು. ಹಾಗೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇತ್ತು, ತಂದೆ ತಾಯಿ ಅಥವಾ ಫ್ರೆಂಡ್ಸ್ ವ್ಯಾಲ್ಯೂಸ್ ಇತ್ತು, ಎಲ್ಲ ಥರ ಚೆನ್ನಾಗಿದೆ. ಆ್ಯಂಡ್ ಸಿನಿಮಾಗಳು ಬರ್ತಿಲ್ಲ ಅನ್ನೋರಿಗೆ ಈ ಸಿನಿಮಾಕ್ಕೆ ದಯವಿಟ್ಟು ಬಂದು ನೋಡಿ, ಥಿಯೇಟರಲ್ಲಿ ನೋಡಿ, ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡಿ. ಹಾಗೆ ಅದಿತಿ ಪ್ರಭು ಸಹ ತುಂಬ ಪ್ರಿಟ್ಟಿಯಾಗಿ ಕಾಣ್ತಾರೆ. ಹಾಗೆ ವಿನಯ್ ರಾಜ್ಕುಮಾರ್ ತುಂಬ ಚೆನ್ನಾಗಿ ಹ್ಯಾಕ್ ಮಾಡಿದ್ದಾರೆ. ನನಗೆ ವಿನಯ್ ರಾಜ್ಕುಮಾರ್ ಅವರು ಸ್ಕ್ರಿಪ್ಟನ್ನ ಚೂಸ್ ಮಾಡ್ಕೊಳ್ಳೋ ರೀತಿ ನನಗಿಷ್ಟ. ಹಾಗೆ ಈ ಒಂದು ಸೀನಲ್ಲಿ ನಾನು ತುಂಬ ಎಮೋಷ್ನಲ್ ಆದೆ. ಒಂದು ಸ್ಮಾಲ್ ಕಿಡ್ ಅಳುತ್ತೆ ಗೊತ್ತಾ, ಆ ರೀತಿ ಐ ವಾಸ್ ಕ್ರೈಯಿಂಗ್, ಲೈಕ್ ಎಮೋಷ್ನಲಿ ಕನೆಕ್ಟೆಡ್ ಆಗಿತ್ತು ಈ ಸಿನಿಮಾ ನನಗೆ. ಸಿನಿಮಾ ಮುಗಿಸ್ಕೊಂಡು ನಾನು ಬಂದಿದ್ದು ಮನೆಗೆ. ನಾನಂತೂ ಸಿನಿಮಾ ಗುಂಗಲ್ಲೇ ಇದ್ದೆ. ಸೊ ನಾನು ರಿವ್ಯೂನ ಇನ್ಸ್ಟಾಗ್ರಾಮಲ್ಲಿ ಬರೆದು ಅವರಿಗೆಲ್ಲ ಟ್ಯಾಗ್ ಮಾಡ್ತೀನಿ. ಹಾಗೆ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ. ಸಿನಿಮಾ ಮಾಡೋದು ತುಂಬ ಕಷ್ಟ ಆ್ಯಕ್ಚುಲಿ. ನಾನು ಹತ್ತಿರದಿಂದ ಸಿನಿಮಾ ಫೀಲ್ಡಲ್ಲಿ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಯಾವುದೇ ರೀತಿ ಇದು ಪ್ರಮೋಷನ್ ಅಲ್ಲ. ನನಗೆ ಈ ಸಿನಿಮಾ ತುಂಬ ಇಷ್ಟ ಆಯಿತು. ನೀವು ಸಹ ಈ ವೀಕೆಂಡ್ ಸಿನಿಮಾ ನೋಡಿ ಎಂಜಾಯ್ ಮಾಡಿ.